ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಪ್ರತಿದಿನ ತುಂಬ ಜನ ಯೂಟ್ಯೂಬ್ಗೆ ಬರಬೇಕು, ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಕ್ರಿಯೇಟ್ ಮಾಡಿ ಸಕ್ಸಸ್ ಆಗೋರು ಕೆಲವರು ಮಾತ್ರ. ಯಾಕೆ ಅಂತಂದರೆ ಪೇಷನ್ಸ್ ಇರಲ್ಲ ತುಂಬ ಜನಕ್ಕೆ. ಸೊ ಆ ಪೇಷನ್ಸ್ ಇಲ್ಲದವ್ರು ಏನು ಮಾಡ್ತಾರೆ ಅಂತ ಬಿಟ್ಬಿಟ್ಟು ಹೊಂಟೋಗ್ತಾರೆ. ಸಬ್ಸ್ಕ್ರೈಬರ್ಸ್ ಬರಲಿಲ್ಲ, ವ್ಯೂಸ್ ಬರಲಿಲ್ಲ ಅಂದ ತಕ್ಷಣ. ಸೊ ಯಾರು ಆ ಪೇಷನ್ಸ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂಥವರು ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಯೂಟ್ಯೂಬರ್ ಆಗೇ ಆಗ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 1 ಲಕ್ಷ ಆಗ್ತಿದ್ದಾರೆ. ಜೊತೆ ವೀಡಿಯೋ ಸರಿ ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವು ಇನ್ನೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಲ್ಲ, ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಬರಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ. ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೋಡಿಕೊಂಡು ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಮೊದಲನೇ ಟ್ರಿಕ್ ನೋಡೋಣ. ಮೊದಲನೇ ಟ್ರಿಕ್ ಏನಪ್ಪ ಅಂತಂದರೆ, ನಿಮಗೆ ಆದಂಥ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಒಬ್ಬರೋ ಇಬ್ಬರೋ 10 ಜನನೋ 100 ಜನನೋ ಎಷ್ಟೋ, ಅವ್ರನ್ನೆಲ್ಲ ನೀವು ರೆಸ್ಪೆಕ್ಟ್ ಮಾಡಬೇಕು. ಓಕೆ, ಸೊ ಅವರು ಯಾವ ಥರ ನೀವು ರೆಸ್ಪೆಕ್ಟ್ ಮಾಡಬೇಕು ಅಂತಂದರೆ, ನೀವೇನು ಹೋಗ್ಬಿಟ್ಟು ಅವ್ರನ್ನ ಹೋಗಿ ಮೀಟ್ ಮಾಡಿಕೊಂಡು ದುಡ್ಡು ಕೊಡಿ ಅದಲ್ಲ ಫೋನ್ ನಂಬರ್ ಕೊಡೋದು ಅವ್ರಿಗೆ, ಅದಲ್ಲ ರೆಸ್ಪೆಕ್ಟು. ಅವರು ಏನೋ ಒಂದು ಕಮೆಂಟ್ ಮಾಡಿದಾಗ ಆ ಕಮೆಂಟ್ಗೆ ರಿಪ್ಲೈ ಕೊಡೋದಾಗ್ಬೋದು. ಓಕೆ, ಅಥವಾ ಅವರ ಒಂದು ಚಾನಲ್ಗೆ ಹೋಗಿ ಅವರ ಒಂದು ವೀಡಿಯೋಸ್ಗಳನ್ನ ನೋಡಿ ನೀವು ಅವ್ರಿಗೋಗಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದಾಗ್ಬೋದು. ಈ ಥರ ಒಂದು ಸಪೋರ್ಟ್ ನೀವು ನಿಂತ್ಕೋಬೇಕಾಗುತ್ತೆ, ಸಪೋರ್ಟ್ ಕೊಡಬೇಕಾಗುತ್ತೆ ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ. ಓಕೆ, ನೀವು ಎಷ್ಟು ಸಪೋರ್ಟ್ ಕೊಡ್ತೀರಾ ಅಷ್ಟು ಚೆನ್ನಾಗಿ ಆ ಕಡೆಯಿಂದ ನಿಮಗೆ ಬರುತ್ತೆ. ನೀವು ಅವ್ರಿಗೆ ಸಪೋರ್ಟ್ ಕೊಡಲಿಲ್ಲ, ಸಪೋರ್ಟ್ ಅಂತಂದರೆ ನೀವು ಹೋಗಿ ಅವ್ರ ಚಾನಲ್ನ ಪ್ರಮೋಷನ್ ಮಾಡಬೇಕು ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಅವ್ರ ಚಾನಲ್ ಲಿಂಕ್ ಹಾಕಬೇಕು, ಅವೆಲ್ಲ ಏನೂ ಇಲ್ಲ. ಓಕೆ, ನಾನು ಅವೆಲ್ಲ ಹೇಳ್ತಾ ಇಲ್ಲ. ಜಸ್ಟ್ ಏನಂತಂದರೆ ಅವ್ರ ಕಮೆಂಟ್ಸಿಗೆ ರಿಪ್ಲೈ ಕೊಡೋದಾಗ್ಬೋದು, ಅವ್ರು ಏನೋ ಒಂದು ಮೆಸೇಜ್ ಮಾಡಿರ್ತಾರೆ ಅದಕ್ಕೆ ರಿಪ್ಲೈ ಕೊಡೋದಾಗ್ಬೋದು. ಓಕೆ, ಸೊ ಈ ಥರ ನೀವು ರಿಪ್ಲೈ ಕೊಟ್ಟರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಗೆ ಇನ್ನೂ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಾಗ ನಿಮ್ಗೆ ಒಂದು ಸೈಡ್ ಅನಿಸಿರ್ಬೋದು, ಲಕೀಶ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ, ಸೊ ಇವ್ರಿಗೆ ಎಲ್ಲಿ ಸಿಗುತ್ತೆ ಸಪೋರ್ಟು ಅಲ್ವಾ? ಸೊ ಆಟೋಮೆಟಿಕ್ಕಾಗಿ ನೀವು ಮಾಡಿ ಫಸ್ಟು ಅಂತ ಅನ್ನೋರು ಕೆಲವರು ಬಂದಿರ್ತಾರೆ ಇವಾಗ ಕಮೆಂಟ್ ಬಾಕ್ಸ್ಗೆ. ಅವ್ರಿಗೆ ಹೇಳ್ತೀನಿ, ನಾನು ಯೂಟ್ಯೂಬಲ್ಲೂ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತೀನಿ. ಓಕೆ, ಇನ್ನು ಬೇರೆ ಎಲ್ಲೆಲ್ಲಿದೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ರಿಪ್ಲೈ ಕೊಡ್ತಾ ಇರ್ತೀನಿ. ಇಲ್ಲೂ ರಿಪ್ಲೈ ಕೊಟ್ಟು ಅಲ್ಲೂ ಮೆಸೇಜಲ್ಲಿ ರಿಪ್ಲೈ ಕೊಡೋದಕ್ಕೆ ಅದು ಸಿಕ್ಕಾಬಟ್ಟೆ ಕಷ್ಟ. ಸೊ ಆದ್ದರಿಂದ ನಾನು ಕೆಲವೊಂದಷ್ಟು ಮೆಸೇಜಸ್ಗಳಿಗೆ ರಿಪ್ಲೈ ಮಾಡೋದಕ್ಕಾಗಲ್ಲ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ. ಅದೊಂದೇ ಕಾರಣ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ನಾನು ಯೂಟ್ಯೂಬಲ್ಲಿ ರಿಪ್ಲೈ ಕೊಡಲ್ಲ ಅಂತಂದಿದ್ರೆ ಆರಾಮಾಗಿ ಇನ್ಸ್ಟಾಗ್ರಾಮಲ್ಲೇ ನಾನು ಮೆಸೇಜ್ ಮಾಡ್ಕೊಂಡು ಇರ್ಬೋದಿತ್ತು. ಸೊ ಯೂಟ್ಯೂಬಲ್ಲೂ ಕೊಡ್ತೀನಿ, ಜೊತೆಗೆ ಬೇರೆ ಕಡೆಯೂ ಕೊಡೋದ್ರಿಂದ ಸೊ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಸ್ಟಿಲ್ ಕೊಡ್ತೀನಿ. ನಾನು ಕೊಟ್ಟಿರೋರು ಗೊತ್ತಿರುತ್ತೆ, ಅವರು ನೋಡಿರ್ತಾರೆ ಮೆಸೇಜ್ನ. ಆದರೂ ಕೆಲವೊಂದಷ್ಟು ಜನ ಅಂದ್ಕೊಂಡಿರ್ತಾರೆ ಏನಪ್ಪ ಇಷ್ಟು ಲೇಟಾಗಿ ರಿಪ್ಲೈ ಕೊಟ್ಟರು ಅಂತ. ಸೊ ಅದಲ್ಲ, ಒಟ್ಟಿನ ನನಗೆ ರಿಪ್ಲೈ ಕೊಟ್ಟನ ನನಗೆ ಸಮಾಧಾನ ಆಯಿತಾ ಅಷ್ಟು ಸಾಕು. ಬೇರೆಯವ್ರು ಏನು ಅಂದ್ಕೊಂಡ್ರೆ ಅವೆಲ್ಲ ನಂಗೆ ಬೇಕಾಗಿಲ್ಲ, ರಿಪ್ಲೈ ಕೊಡಲಿಲ್ಲ ಅವೆಲ್ಲ ನಂಗೆ ಬೇಕಾಗಿಲ್ಲ. ನಾನು ಕೊಟ್ಟನ ನನ್ನ ಮನಸ್ಸಿಗೆ ಸಮಾಧಾನ, ನಾನು ರಿಪ್ಲೈ ಕೊಟ್ಟಿದ್ದೀನಿ ಗುರು ಅನ್ನೋ ಒಂದು ಸಮಾಧಾನ. ಸೊ ಆದ್ದರಿಂದ ಅಟ್ಲೀಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಂತೂ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಂತೂ ಕೊಟ್ಟಿರ್ತೀನಿ. ಸೊ ಆದ್ದರಿಂದ ಫಸ್ಟು ನೀವು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು. ಓಕೆ, ಇದು ನೀವು ಮೊದಲು ಮಾಡಬೇಕಾಗಿರುವಂಥ ಒಂದು ಕರ್ತವ್ಯ. ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ನೀವು ಯಾವ ಥರ ಆಡಿಯನ್ಸ್ಗಳ ಜೊತೆ ರಿಯಾಕ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಆಡಿಯನ್ಸ್ಗಳು ಬರೋದಕ್ಕೆ ಶುರು ಆಗ್ತಾರೆ. ಓಕೆನಾ? ಸೊ ಇನ್ನು ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ, ಕರೆಕ್ಟ್ ಹಾದಿ ಹಿಡಿಬೇಕು. ಕರೆಕ್ಟ್ ಹಾದಿ ಅಂತಂದರೆ ಫುಲ್ಲು ಒಳ್ಳೆ ಹಾದಿ ಹಿಡಿಬೇಕು. ನೋಡಿ, ಯೂಟ್ಯೂಬಲ್ಲಿ ಹಲವಾರು ಜನ ಒಂದೊಂದು ಥರ ವೀಡಿಯೋಸ್ಗಳನ್ನ ಮಾಡ್ತಾರೆ. ಓಕೆ, ನೀವು ಏನಂತಂದರೆ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಮಾಡಬೇಕು. ಓಕೆ, ಸೊ ಅದನ್ನು ನೀವು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ನಿಮಗೆ ಸೂಟ್ ಆಗದೇ ಇರೋದನ್ನ ಮಾಡೋಕ್ಕೆ ಹೋದರೆ ಅದು ಸಕ್ಸಸ್ ಆಗಲ್ಲ. ಓಕೆ, ಸ್ವಲ್ಪ ಎಲ್ಲೋ ಸಪೋರ್ಟ್ ಸಿಗ್ಬೋದು ಅಲ್ಪ ಸ್ವಲ್ಪ ಅದು ಇದು ಅಂದ್ಕೊಂಡು, ಬಟ್ ಆ ಸಪೋರ್ಟು ಕೊನೆ ತನಕ ಇರಲ್ಲ. ಆಯಿತಾ? ಸೊ ಆದ್ದರಿಂದ ಯಾವುದೋ ಒಂದು ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾರೆ, ಒಳ್ಳೆ ವ್ಯೂಸ್ ಬರುತ್ತೆ ಅಂತಂದ್ಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡಿದ್ರೆ ಅದು ನಿಮಗೆ ಸೂಟ್ ಆಗಲ್ಲ. ಆಯಿತಾ? ಈಗ ನಾನು ಏನೇ ಮಾಡ್ಬೋದು, ಯಾವುದೋ ಒಂದು ಫೋನ್ನ ರಿವ್ಯೂ ಮಾಡ್ಬೋದು ಅಥವಾ ಯೂಟ್ಯೂಬಿಗೆ ಟಿಪ್ಸ್ ಕೊಡ್ಬೋದು, ಏನೋ ಒಂದು ಮಾಡಿದ್ರೂ ಕೂಡ ಜನಗಳು ರೆಸ್ಪೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ, ನಂಬಿಡ್ತಾರೆ. ಅಲ್ಲಿ ಫಸ್ಟು ನಂಬಿಕೆ ಅಲ್ಲಿ ಸಿಗುತ್ತೆ ನನಗೆ. ಅದ್ರ ಜೊತೆಗೆ ನಾನು ಮಾಡುವಂಥ ವೀಡಿಯೋಸ್ಗಳೆಲ್ಲ ಇರೋದೆ ಕಾನ್ಸೆಪ್ಟ್ಗಳು, ಈಗ ಸಿಗೋವಂಥ ಕಾನ್ಸೆಪ್ಟ್ಗಳೇ ನಾನು ಮಾಡಿರ್ತೀನಿ. ಯಾವುದೋ ಒಂದು ವೆಬ್ಸೈಟಲ್ಲಿ ಆಗ್ಬೋದು
ಅಥವಾ ಫೋನ್ ರಿವ್ಯೂ ಅಂತಂದರೆ ಫೋನು ರಿವ್ಯೂ ಎಲ್ಲ ತೋರಿಸಿರುತ್ತೆ ಎಲ್ಲ ಒಂದು ವೆಬ್ಸೈಟ್ಗಳಲ್ಲಿ, ಅದ್ರ ತೋರಿಸ್ಕೊಂಡೆ ನಾನು ಲೈವಾಗೆ ತೋರಿಸ್ಬಿಟ್ಟು ಮಾಡ್ತೀನಿ. ಸೊ ಆದ್ದರಿಂದ ಧೈರ್ಯವಾಗಿ ನಾನು ಎಲ್ಲಾದರೂ ಹೋದರೆ ಮಾತಾಡಿಸ್ತಾರೆ. ಅಥವಾ ಏನೋ ಒಂದು ಅಟೆಂಡ್ ಮಾಡಿದಾಗ, ಯಾವುದೋ ಒಂದು ಫಂಕ್ಷನ್ ಅಂತಲೇ ಅನ್ಕೊಳ್ಳಿ, ಅಟೆಂಡ್ ಮಾಡಿದಾಗ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು ಅಂತ ಅನ್ಕೊಳ್ಳಿ, ವ್ಯೂವರ್ಸ್ಗಳು ಬಂದು ಮಾತಾಡಿಸ್ತಾರೆ. ಅವ್ರಿಗೆ ಹಕ್ಕಿದೆ, ಮಾತಾಡಿಸುವಂಥ ಹಕ್ಕಿದೆ. ಅದೇನೇ ನೀವು ಒಂದು ಸ್ವಲ್ಪ ರಾಂಗಾಗಿ ವೀಡಿಯೋಸ್ಗಳನ್ನ ಮಾಡಿ ಒಂದಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾಗ ಅವ್ರು ಬಂದು ಮಾತಾಡಿಸ್ತಾರ? ಖಂಡಿತವಾಗ್ಲೂ ಬಂದು ಮಾತಾಡ್ಸಲ್ಲ. ಎಲ್ಲೋ ಒಂದಷ್ಟು ಜನ ಮಾತಾಡಿಸ್ಬೋದು, ಬಟ್ ಪ್ರಮಾಣ ಕಮ್ಮಿ ಆಗುತ್ತೆ. 10 ಜನ ಬರೋರು 5 ಜನ ಆಗೋಗ್ತಾರೆ. ಸೊ ಆದ್ದರಿಂದ ರೆಸ್ಪೆಕ್ಟ್ಫುಲ್ ಕಂಟೆಂಟ್ಗಳನ್ನ ಮಾಡಬೇಕಾಗುತ್ತೆ. ಸೊ ವ್ಯೂಸ್ಗೋಸ್ಕರ ನಾವು ಇವತ್ತು ಮಾಡಿದ್ರೆ ನಮ್ಗೆ ಎದುರುಗಡೆ ಸಿಕ್ಕಿದಾಗ ಬೆಲೆ ಸಿಗಲ್ಲ. ಸೊ ಎದುರುಗಡೆ ಸಿಕ್ಕಿದಾಗ ಬೆಲೆ ಬೇಕಾ ಅಥವಾ ವೀಡಿಯೋಗಳಲ್ಲಿ ಮಾತ್ರ ಬೆಲೆ ಬೇಕಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಆದ್ದರಿಂದ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತಂದರೆ, ಆದಷ್ಟು ಒಳ್ಳೆ ಕಂಟೆಂಟ್ಗಳನ್ನ ಮಾಡಿ, ನೋಡಿದ್ರೆ ಆ ಕಂಟೆಂಟ್ನ ನಿಮ್ಮನ್ನು ನಂಬಬೇಕು, ಆ ಥರ ಒಂದು ಕಂಟೆಂಟ್ಗಳನ್ನ ಮಾಡಿ. ಮುಗೀತಲ್ವಾ? ಇದು 2ನೇ ಟಿಪ್ಸ್ ನನ್ನ ಕಡೆಯಿಂದ. ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಜನಗಳೆಲ್ಲರೂ ನೋಡ್ತಾ ಇರ್ತಾರೆ, ಇವನೇನು ಕಂಟೆಂಟ್ ಮಾಡ್ತಾವನೆ, ಈ ಕಂಟೆಂಟ್ಗೆ ನಾವು ಲೈಕ್ ಮಾಡಬೇಕಾ, ಸಪೋರ್ಟ್ ಮಾಡಬೇಕು, ಎಲ್ಲ ನೋಡ್ತಾ ಇರ್ತಾರೆ. ಸೊ ಆದ್ದರಿಂದ ಕರೆಕ್ಟಾಗಿರುವಂಥ ಕಂಟೆಂಟ್ ಮಾಡಿ, ಖಂಡಿತವಾಗಲೂ ಸಪೋರ್ಟ್ ಸಿಗುತ್ತೆ. ಓಕೆ, ಇನ್ನು 3ನೇ ಟ್ರಿಕ್, ಆದಷ್ಟು ನಿಮ್ಮ ಒಂದು ವೀಡಿಯೋಗಳಲ್ಲಿ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಕಷ್ಟಪಟ್ಟು ಮಾಡಿರ್ತೀರ ತಾನೆ, ಕೇಳಿ ಲೈಕ್ ಮಾಡಿ ಅಂತ. ಏನು ತಪ್ಪೇನಿದೆ ಅದರಲ್ಲಿ? ಈಗ ನೀವು ಯಾವುದೋ ಒಂದು ವೀಡಿಯೋ ಮಾಡಿದ್ದೀರಾ, ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತಲೇ ಒಂದು ವೀಡಿಯೋ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ಅದಕ್ಕೆ ನೀವು ಲೈಕ್ ಕೇಳೋದ್ರಲ್ಲಿ ಏನು ಕಳ್ಕೊಳ್ತೀರಿ ಹೇಳಿ? ಏನಾದರೂ ಕಳ್ಕೊಳ್ತೀರಾ? ಇಲ್ಲ. ನಿಮ್ಮ ವಿಡಿಯೋ ನಿಮ್ಮ ಶ್ರಮ, ಮುಗೀತು. ಅಲ್ಲಿ ಕೆಲವೊಂದಷ್ಟು ಕೇಳ್ಬೋದು, ನಿಮ್ಮ ಏನಪ್ಪ ಕೇಳಿ ಲೈಕ್ಸ್ ಮಾಡಿಸ್ಕೊತೀಯಾ ಅಂತ ಕೇಳ್ಬೋದು. ಗುರು, ನನ್ನ ಚಾನಲ್ಲು ನನ್ನ ವೀಡಿಯೋ ನಾನು ಕೇಳ್ಬಿಟ್ಟೆ ಲೈಕ್ ಮಾಡಿಸ್ಕೊತೀನಿ. ಏನು ಇವಾಗ ಬಂದು ಕರೆಸಿ ಕೂರಿಸಿರೋದೇ ಹೆಚ್ಚು, ವ್ಯೂವರ್ಸ್ಗಳನ್ನ ಎಲ್ಲ ಹುಡಿಕೊಂಡು ತಂದು ಕೂರಿಸಿ ನೋಡಿಸ್ತಾ ಇರೋದೇ ಹೆಚ್ಚು. ಅದರಲ್ಲಿ ನಮ್ಮ ವ್ಯೂವರ್ಸ್ಗಳಿಗೆ ಲೈಕ್ ಮಾಡಿ ಇಷ್ಟ ಆದರೆ ಅಂತ ಕೇಳೋದ್ರಲ್ಲಿ ಏನು ತಪ್ಪು? ನಾವೇನು ಲೈಕ್ ಮಾಡಲೇಬೇಕು ಅಂತ ಹೇಳ್ತೀವ? ಇಷ್ಟ ಆದರೆ ಲೈಕ್ ಮಾಡಿ ಅಂತ ಒಂದು ಟ್ಯಾಗ್ ಸೇರಿಸಿರಲ್ವಾ ಅಲ್ವಾ? ಇಷ್ಟ ಇರೋನು ಲೈಕ್ ಮಾಡ್ತಾನೆ, ಇಷ್ಟ ಇಲ್ಲದವನು ಡಿಸ್ಲೈಕ್ ಮಾಡ್ಬಿಟ್ಟು ಹೋಯ್ತಾನೆ. ಸಿಂಪಲ್. ಸೊ ಎಲ್ರಿಗೂ ಹಕ್ಕಿದೆ. ಸೊ ಇದನ್ನು ಉಪಯೋಗಿಸ್ಕೋಬೇಕು ನೀವು. ಅಲ್ಲಲ್ಲೇ ನೀವು ಪ್ರಮೋಷನ್ ಹೆಂಗೆ ಮಾಡ್ಕೋಬೇಕು ಅಂತಂದರೆ, ನೀವೇ ಮಾಡ್ಕೋಬೇಕು, ಇಲ್ಲಿ ಯಾರೂ ಬರಲ್ಲ, ಆಯಿತಾ? ನಿಮಗೆ ಲೈಕ್ ಮಾಡ್ಸೋಕ್ಕೆ, ನಿಮ್ಮ ಕಮ್ಯುನಿಟಿ ಪೋಸ್ಟ್ ಹಾಕ್ಸೋಕ್ಕೆ, ನಿಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡೋಕ್ಕೆ ಯಾರೂ ಸುಮ್ಮನೆ ಬರಲ್ಲ, ಆಯಿತಾ? ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೀಟಾಗಿ ನಿಮ್ಗೆ ಏನು ಮಾಡ್ಬೇಕು ಅದನ್ನು ಮಾಡ್ಕೊಳ್ಳಿ. ನಿಮ್ಗೆ ಲೈಕ್ ಮಾಡಿ ಕೇಳಬೇಕು ಅಂತ ಅನಿಸ್ತಾ ಲೈಕ್ ಮಾಡಿ ಅಂತ ಕೇಳಿ, ಮುಗೀತು. ಇದು ಮಾಡಬೇಕಾಗಿರುವಂಥ ನೀವು 3ನೇ ಕೆಲಸ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಂದು ಸಲ ನಿಮ್ಮ ಒಂದು ಚಾನಲ್ ರೇಟಿಂಗ್ ಹೆಂಗೆ ಹೋಗ್ತಾ ಇದೆ, ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಯೂಟ್ಯೂಬ್ ವೀಡಿಯೋಸ್ಗಳು ರ್ಯಾಂಕ್ ಆಗೋದು. ಸೊ ಆದ್ದರಿಂದ ಆದಷ್ಟು ಲೈಕ್ ಮಾಡೋದಕ್ಕೆ ಕೇಳಿ, ಯಾವುದೇ ರೀತಿ ಮುಜುಗರ ಇಲ್ಲ. ನಿಮ್ಮ ಚಾನಲ್ ತಾನೇ, ಬೇರೆಯವ್ರ ಚಾನಲ್ಗೆ ಏನಾರು ಕೇಳ್ತಿದ್ರೆ ಇಲ್ಲ, ಮುಗೀತು. ಇನ್ನೊಂದು ಕೊನೆಯದಾಗಿ ಇನ್ನೊಂದು ಟ್ರಿಕ್ನ ಹೇಳ್ಬಿಡ್ತೀನಿ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಏನಂತಂದರೆ ಹೇಳೋಗ್ಬಿಡ್ತೀನಿ, ವಾಚ್ ಟೈಮ್ನ ನೀವು ತುಂಬ ಫೋಕಸ್ ಮಾಡಬೇಕು, ಆಯಿತಾ? ವಿಡಿಯೋ ಮಾಡೋದು ಬಿಡೋದೆಲ್ಲ ನಿಮಗೆ ಬಿಟ್ಟಿದ್ದು. ವಿಡಿಯೋ ಮಾಡಿರ್ತೀರ ಒಂದು 4 ನಿಮಿಷ, ಆದರೆ ನೋಡೋದು ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ವಿಡಿಯೋ ನೀಟಾಗಿ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತಂದರೆ 1 ನಿಮಿಷನೂ ನೋಡೋಕೆ ಹೋಗಲ್ಲ ಅವನು 4 ನಿಮಿಷದಲ್ಲಿ. ಸೊ ವಾಚ್ ಟೈಮ್ ಕವರ್ ಆಗೋಂಗೆ ನೀವು ಕರೆದು ಕೂರಿಸ್ಕೋಬೇಕು ವೀಕ್ಷಕರನ್ನ. ಆ ಥರ ಕಂಟೆಂಟ್ ನೀವು ಮಾಡಿರಬೇಕು, ಆ ಥರ ವಿಡಿಯೋ ನೀವು ಮಾಡಿರಬೇಕು. ಸೊ ಆದ್ದರಿಂದ ಏನು ಮಾಡಿ ಅಂತಂದರೆ, ವೀಡಿಯೋಸ್ಗಳಲ್ಲಿ ಏನೇ ಒಂದು ಇಂಟ್ರೆಸ್ಟಿಂಗಾಗಿ ನೀವು ವೀಡಿಯೋ ಮಾಡಿದರೆ, ಸೊ ಆ ಒಂದು ವೀಡಿಯೋಗೆ ನೀವು ಹೇಳ್ಬಿಡಿ, ಈ ಥರ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಕೊನೆ ತನಕ ನೋಡಿ, ಎಲ್ಲೂ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಈ ಥರ ಒಂದು ವರ್ಡ್ಸ್ಗಳನ್ನ ನೀವು ನಿಮ್ಮ ಒಂದು ವೀಡಿಯೋಗಳಲ್ಲಿ ಯೂಸ್ ಮಾಡ್ಕೋಬೇಕು. ಓಕೆ, ಯಾಕೆಂದರೆ ನೀವು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀರ, ಯಾವುದೋ ಸ್ಕ್ರೀನ್ ರೆಕಾರ್ಡರೆಲ್ಲ ಆನ್ ಮಾಡಿ ಲೈವಾಗೆಲ್ಲ ತೋರಿಸೆಲ್ಲ ಮಾಡಿರ್ತೀರ. ಸೊ ಅದು ಗೊತ್ತಿರಲ್ಲ ಅವ್ನಿಗೆ ಸ್ಟಾರ್ಟಿಂಗ್ ನೋಡಬೇಕಾದ್ರೆ. ಈಗ ನಾನು ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್. ಇವತ್ತು ವಾಟ್ಸಪ್ಪಲ್ಲಿ ಪರ್ಮನೆಂಟಾಗಿ ಬ್ಲಾಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂತ ನಾನು ವೀಡಿಯೋ ಮಾಡಿರ್ತೀನಿ, ಸ್ಟಾರ್ಟಿಂಗಲ್ಲಿ ಮಾತಾಡಿರ್ತೀನಿ. ಅಷ್ಟು ನೋಡ್ಬಿಟ್ಟು ಹೊಂಟಾಯ್ತಾನೆ ಕೆಲವರು, ಇದಾ ಗೊತ್ತು ಬಿಡು ಅಂತ ಅಂದ್ಬಿಟ್ಟು. ಆದರೆ ಮುಂದೆ ನೀವು ಮಾಡಿರುವಂಥ ಶ್ರಮ, ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿಕೊಂಡು ಪ್ರತಿಯೊಂದು ಸ್ಟೆಪ್ನು ತೋರಿಸಿ, ಅದಕ್ಕೆ ಒಂದೊಂದು ಆರಾಮ್ ವರ್ಕ್ ಹಾಕಿ, ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಅಂತೆಲ್ಲ ತೋರಿಸಿರ್ತೀವಿ ತಾನೆ, ಅದರಲ್ಲಿ ಶ್ರಮ ಇರುತ್ತೆ ತಾನೆ. ಆ ಶ್ರಮನ ನೀವು ಹೇಳ್ಕೋಬೇಕು. ಯಾವ ಥರ ಹೇಳ್ಕೊಳ್ತೀರಾ? ಈ ಥರ ನಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. 2020ನೇ ಇಯರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಮಿಸ್ಕಮ್ಯುನಿಕೇಷನ್ ಆಗಿಬಿಡುತ್ತೆ ಅಂತ ಏನಾದರೂ ಒಂದು ರೀತಿ ನೀವು ಹೇಳಬೇಕು.
ನೀವು ಆ ಥರ ಹೇಳಿ ನೀವು ಮಾಡಿದರೆ ವೀಡಿಯೋದಲ್ಲಿ ಖಂಡಿತವಾಗಲೂ ಈ ಮಿಕ್ಕಿದಂಥ ವೀಡಿಯೋಸ್ಗಳು ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲ್ಲ, ಆ ಪ್ರತಿಯೊಂದು ವೀಡಿಯೋಗಳನ್ನ ನೀವು ಏನಾದರೂ ಮಾತಾಡಿರಿ, ಏನಾದ್ರು ಬಡ್ಕೊಂಡಿರಿ ಬಾಯಲ್ಲಿ, ಕೊನೆ ತನಕ ನೋಡಿರ್ತಾರೆ. 3 ನಿಮಿಷ 4 ನಿಮಿಷದಲ್ಲಿ 3 ನಿಮಿಷ ನೋಡಿರ್ತಾರೆ. ಸೊ ಇದು ಮೇಯ್ನ್ ಯೂಟ್ಯೂಬಲ್ಲಿ ಬೇಕಾಗಿರೋದು. ವಾಚ್ ಟೈಮ್ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ, ಯಾಕೆಂದರೆ ವಾಚ್ ಟೈಮ್ ಇನ್ಕ್ರೀಸ್ ಆಗ್ತದಂಗೆ ಆಡಿಯನ್ಸ್ ರಿಟೆನ್ಷನ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ಯಾವಾಗ ಬರುತ್ತೆ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯೂಟ್ಯೂಬರು ಶೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ, ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಸಜೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಏನೇನಿದಾವೆ ಎಲ್ಲ ಶುರು ಮಾಡ್ತಾರೆ. ಆಯಿತಾ, ನಿಂತ್ಕೊಬಿಡ್ತೀರ ಅವಾಗ ಯೂಟ್ಯೂಬರ್ ಆಗಿ, ಮುಗೀತು. ಸೊ ಈ ಥರ ಒಂದು ಕಾನ್ಸೆಪ್ಟ್ಸ್ಗಳ ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ನನ್ನ ಎದುರುಗಡೆ ಇರೋ ಯೂಟ್ಯೂಬರ್ ಹೆಂಗೆ ಗ್ರೋ ಆಗ್ತಾ ಇದ್ದಾರೆ, ಈ ಥರ ಯೋಚನೆ ಮಾಡಬೇಕು. ಅವ್ನು ಗ್ರೋ ಆಗೋದ ಅವ್ನು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ರು ಅಂತಲ್ಲ, ಅವ್ನು ಎಳಿಬೇಕು, ಅವ್ನು ತುಳಿಬೇಕು ಅಂತಲ್ಲ. ಅವ್ನು ಹೆಂಗೆ ರೀಚ್ ಆಗೋಕ್ಕೆ ಸಾಧ್ಯ, ಅವನನ್ನು ಮೀರ್ಸೋದು ಹೆಂಗೆ ಸಾಧ್ಯ, ಅವ್ನು ಏನು ಮಾಡ್ತಾವನೆ ನಾನು ಮಾಡ್ತೀನಿ ಅದನ್ನು ಅನ್ನೋ ಇದರಲ್ಲಿ ನೀವು ಮುಂದುವರಿಬೇಕು. ಓಕೆ, ಆ ಥರ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಸೊ ಇದ್ರ ಜೊತೆಗೆ ಮಾಮೂಲಿ ತಮ್ನೇಲು ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ತಮ್ನೇಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಇವೆಲ್ಲ ಆಟೋಮೆಟಿಕ್ಕಾಗಿ ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಅದನ್ನೆಲ್ಲ ನೀವು ನೀಟಾಗಿ ಆಗ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗೋದಂತೂ ಪಕ್ಕ. ಸಬ್ಸ್ಕ್ರೈಬರ್ಸ್ ಆದಮೇಲೆ ಬಂದು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ಇವಾಗಲೇ ಕಮೆಂಟ್ ಮಾಡಬೇಕು ಅಂತೇನಿಲ್ಲ. ಸೊ ಇಷ್ಟ ಇರೋರು ಇವಾಗಲೇ ಕಮೆಂಟ್ ಮಾಡಿ, ಥ್ಯಾಂಕ್ಸ್ ಅಂತ. ಓಕೆ, ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಕಣ್ರಪ್ಪ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.